ನಾನು ವಿಡಿಯೋ ಎಡಿಟಿಂಗ್ ಬಂದ್ಬಿಟ್ಟು ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಪ್ಲೇಸ್ಟೋರ್ನಾಗ ಹೋಗಿ ಸರ್ಚ್ ಮಾಡಿದ್ರು ಬರುತ್ತೆ. ಆಲ್ಮೋಸ್ಟ್ ಎಲ್ಲ 90% ಯೂಟ್ಯೂಬರ್ ಕೈನ್ ಮಾಸ್ಟರ್ ನಲ್ಲಿ ಯೂಸ್ ಮಾಡೋದು ವಿಡಿಯೋ ರೆಕಾರ್ಡಿಂಗ್ಗೆ. ಅದಕ್ಕೋಸ್ಕರ ನಾನು ಕೂಡ ಯೂಸ್ ಮಾಡೀನಿ. ಫೆಸಿಲಿಟಿ ಅಂಡ್ ನಮಗೆ ಎಲ್ಲ 100% ನಮಗೆ ವರ್ಕ್ ಆಗೋ ಫೆಸಿಲಿಟಿ ಇದೆ. ಮತ್ತೆ ನಾವು ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಫೆಸಿಲಿಟಿ ಅವರು ಅಪ್ಡೇಟ್ ಮಾಡಿ ಕೊಡ್ತಾರೆ. ನೋಡ್ಕೋಬಹುದು. ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಇದೆ, ಪ್ಲೇಸ್ಟೋರ್ ನಲ್ಲಿ ಅವೈಲೇಬಲ್ ಇದೆ. ಕೈನ್ ಮಾಸ್ಟರ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಇದರಲ್ಲಿ ನಾನು ಆಲ್ಮೋಸ್ಟ್ 1 ಇಯರ್ ಬಂತು ನಾನು ಯೂಸ್ ಮಾಡಿ. ನನಗೆ ಗುಡ್ ಅನ್ಸುತ್ತೆ ಈ ಆಪ್. ಅದ್ರ ಸಲುವಾಗಿ ನಿಮ್ಗೆ ಸಜೆಷನ್ ಮಾಡ್ತೀನಿ. ನಿಮಗೆ ಗೊತ್ತಿಲ್ಲಪ್ಪ ಅಂದ್ರೆ ಫಸ್ಟ್ ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿ. ಯೂಟ್ಯೂಬ್ ನಲ್ಲಿ ನಂಬರ್ ಆಫ್ ನನ್ನದ್ರಾಗ ಚಾನೆಲ್ ಇದೆ, ನೀವು ಹೋಗಿ ಸರ್ಚ್ ಮಾಡ್ಕೋಬಹುದು. ಫಸ್ಟ್ ನಿಮ್ಗೆ ಇದ್ರ ಬಗ್ಗೆ ನೀವು ಮಾಹಿತಿ ತಗೊಂಡೇನೆ ಈ ಆಪ್ ನೀವು ಯೂಸ್ ಮಾಡಕ್ ಬರುತ್ತೆ. ಇಲ್ಲಪ್ಪ ಡೈರೆಕ್ಟ್ ಹೋಗಿ ನೋಡ್ತೀನಿ ಅಂದ್ರೆ ಬರಂಗಿಲ್ಲ. ಅದ್ರಾಗ ಫೆಸಿಲಿಟಿ ಆ ತರ ಇರುತ್ತೆ. ಈ ವಿಡಿಯೋ ರೆಕಾರ್ಡಿಂಗ್ ವರ್ಕ್ ಆಗುತ್ತೆ ನಿಮ್ಗೆ ಅಂತ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ನಾನು ಕೈನ್ ಮಾಸ್ಟರ್ ಆ್ಯಪ್ ಓಪನ್ ಮಾಡ್ತೀನಿ. ಓಪನ್ ಮಾಡಿ ನೆಕ್ಸ್ಟ್ ಇಂಟರ್ಫೇಸ್ ಈ ಥರ ಬರುತ್ತೆ. ಈ ಥರ ಬಂದಿರುತ್ತೆ. ನಾನು ಆಲ್ರೆಡಿ ನಾನು ವಿಡಿಯೋನ ಆ್ಯಡ್ ಮಾಡೀನಿ. ನೀವು ಹೊಸದಾಗಿ ವಿಡಿಯೋ ಸ್ಟಾರ್ಟ್ ಮಾಡಬೇಕಂದ್ರೆ ಈ ಥರ ಬರುತ್ತೆ, ಕ್ರಿಯೇಟ್ ಎ ನ್ಯೂ ಅಂತ. ನಾನು ಕ್ರಿಯೇಟ್ ಎ ನ್ಯೂ ಮೇಲೆ ಟ್ಯಾಪ್ ಮಾಡ್ತೀನಿ. ಕ್ರಿಯೇಟ್ ಎ ನ್ಯೂ ಟ್ಯಾಪ್ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟು ಈ ಥರ ಬರುತ್ತೆ ಇಂಟರ್ಫೇಸಸ್. ಇಲ್ಲಿ ನೋಡ್ಕೋಬೋದು ಇಂಟರ್ ಪ್ರಾಜೆಕ್ಟ್ ನೇಮ್, ಅಂದರೆ ನೀವು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತೀರಂದರೆ, ನಾನು ಯೂಟ್ಯೂಬ್ ಬಗ್ಗೆ ಮಾಡ್ತೀನಲ್ಲ, ನಾನು ಯೂಟ್ಯೂಬ್ ಬಗ್ಗೆ ಹೆಸರು ಇಡ್ತೀನಿ. ಯೂಟ್ಯೂಬ್ ಅಂತ ಸರ್ಚ್ ಮಾಡೀನಿ, ಪ್ರಾಜೆಕ್ಟ್ ನೇಮು. ನೆಕ್ಸ್ಟ್ ಕೆಳಗೆ ಆಕ್ಸೆಪ್ಟ್ ರೇಟು ಅಂತ ಇವು ರೇಷಿಯೋಗಳು. ಅಂದರೆ ಇದು ಯೂಟ್ಯೂಬ್, ನಾನು ಯೂಟ್ಯೂಬ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂದರೆ ಯೂಟ್ಯೂಬ್ ಬಗ್ಗೆ ರೇಷಿಯೋ ಅಂದರೆ ವಿಡಿಯೋ ಸೈಜವು ಫಸ್ಟ್ 16:9 ಅಂದರೆ ರೊಟೇಟ್ ಮಾಡಿದ್ರೆ ನಮಗೆ 16:9 ಬರುತ್ತೆ. ಇಲ್ಲಿ ನೆಕ್ಸ್ಟ್ ಇದು ನೋಡ್ಕೋಬೋದು 4:3, ಇದು 4:3 ಯೂಟ್ಯೂಬ್ದೆ. ಮತ್ತು ಇಲ್ಲಿ ನೋಡ್ಕೋಬೋದು 3:4 ಇದು ಕೂಡ ಯೂಟ್ಯೂಬ್ದೆ. ನೆಕ್ಸ್ಟ್ ನೋಡ್ಕೋಬೋದು ಇದು ಲಾಂಗ್, ಇದು 2.35:1 ಇದೆ. ನಿಮಗೆ ಇನ್ಸ್ಟಾಗ್ರಾಮ್ ಬೇಕಂದರೆ ಇಲ್ಲಿ ಇನ್ಸ್ಟಾಗ್ರಾಮ್ಗೆ ಇದು ಹಿಡಿದೆ 4:5 ಮತ್ತು 1:1 ಇದೆ. ಇಲ್ಲಿ ವಾಟ್ಸಪ್ ಸ್ಟೇಟಸ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಸ್ಟೋರಿ ಆಗಲಿ 9:6 ಅಂತ ಇದೆ. ಇವೆಲ್ಲ ರೇಷೋಗಳು. ರೇಷೋ ಬಗ್ಗೆ ತಿಳ್ಕೊಂಡಿರಲ್ಲ. ನೆಕ್ಸ್ಟ್ ಇಲ್ಲಿ ಕ್ರಿಯೇಟ್ ಆಪ್ಷನ್ ಇದೆ, ಇಲ್ಲಿ ಇದ್ರ ಮೇಲೆ ಟ್ಯಾಪ್ ಮಾಡಿ. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ನೀವು ವಿಡಿಯೋನ ಯಾವ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಂದ್ರೂ ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಆದರೆ ನಾನು ಡೈಲಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಫಸ್ಟ್ ಇಲ್ಲಿ ಇಮೇಜ್ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ನಾನು ಎಡಿಟಿಂಗ್ ಮಾಡಬೇಕಂದ್ರೆ ಫಸ್ಟ್ ಒಂದು ಇಮೇಜ್ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ ಆ್ಯಡ್ ಮಾಡ್ತೀನಿ. ಫಸ್ಟ್ ಇಮೇಜ್ದಲ್ಲಿ ಹೋಗಿ ಒಂದು ಯಾವುದನ್ನೊಂದು ನೀವು ಇಮೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಬ್ಲ್ಯಾಕ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೈಜ್ ಅಷ್ಟೇ ಇಟ್ಕೋಬೋದು. ನಾನು ನಿಮಗೆ ಎಕ್ಸಾಂಪಲ್ ನಾನು ಯಾವ ರೀತಿ ಎಡಿಟಿಂಗ್ ಮಾಡಬೇಕಂತ ನಿಮಗೆ ಇಷ್ಟು 15 ಸೆಕೆಂಡ್ ಸೆಲೆಕ್ಷನ್ ಮಾಡ್ಕೊಂಡಿನಿ. ಇಲ್ಲಿ ಇಂಟು ಮೇಲೆ ಕ್ಲಿಕ್ ಮಾಡಿ. ಇಂಟು ಮೇಲೆ ಕ್ಲಿಕ್ ಮಾಡಿ ಈ ಥರ ಬರುತ್ತೆ. ನೀವು ಎಕ್ಸಾಂಪಲ್ ನಾನು 30 ಸೆಕೆಂಡ್ಗೆ ಡ್ರಾ ಮಾಡ್ತೀನಿ. ಈ ಥರ ಡ್ರಾ ಮಾಡಿದ್ರೆ ಡ್ರಾ ಆಗುತ್ತೆ. 30 ಸೆಕೆಂಡ್ಗೆ ಕರೆಕ್ಟಾಗಿ ಸೆಟ್ ಮಾಡ್ತೀನಿ ನೋಡಿ. ಈ ಥರ ಈ ಲೆಫ್ಟ್ ಸೈಡ್ಗೆ ಈ ಥರ ಅಂದರೆ ಕಡಿಮೆ ಆಗುತ್ತೆ. ಈ ಸೈಡ್ಗೆ ರೈಟ್ ಸೈಡ್ಗೆ ಲಾಂಗ್ ಆಗುತ್ತೆ. ಈ ಸೈಡ್ ಲಾಂಗ್ ಆಗುತ್ತೆ, ಈ ಸೈಡ್ ಸ್ಮಾಲ್ ಆಗುತ್ತೆ. ಈ ಥರ ಡ್ರಾ ಮಾಡ್ಕೊಂಡ್ರೆ ನಾನು ಕರೆಕ್ಟ್ 30 ಸೆಕೆಂಡ್ಗೆ ಡ್ರಾ ಮಾಡಿಟ್ಟಿನಿ. ನೆಕ್ಸ್ಟ್ ಇಲ್ಲಿ ಈ ಸಿಂಬಲ್ ಬ್ಯಾಕ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಆಗುತ್ತೆ. ಇವಾಗ ನೀವು ನೋಡ್ಕೋಬೋದು 30 ಸೆಕೆಂಡ್ಗೆ ಸೆಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಲೇಯರ್ ಆಪ್ಷನ್ ಇದೆಯಲ್ಲ, ಈ ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಬೇಕು. ಇಲ್ಲಿ ಹಲವಾರು ರೀತಿ ಆಪ್ಷನ್ ಬಂದಿದೆ. ಇಲ್ಲಿ ನೀವು ವಿಡಿಯೋನ ಇಂಪುಟ್ ಮಾಡಬೇಕಂದ್ರೆ, ನೀವು ಯಾವ ವಿಡಿಯೋನ ಎಡಿಟ್ ಮಾಡಬೇಕಂದ್ರೆ ಈ ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೀದಾ ನಿಮ್ಮ ಗ್ಯಾಲರಿಯಲ್ಲಿ ವಿಡಿಯೋ ಯಾವಿದೆ, ಫೋಟೋ ಆಗಲಿ ಎಲ್ಲ ತೋರಿಸುತ್ತೆ. ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ನಾನು ಒಂದು ವಿಡಿಯೋನೇ ಇಂಪುಟ್ ಮಾಡ್ಕೊತೀನಿ ನೋಡಿ. ಇಲ್ಲಿ ನಾನು ಕ್ಯಾಮ್ರಾಲಿಂದ ತೆಗೆದಿದ್ದ ವಿಡಿಯೋನ ಇಲ್ಲಿ ಟ್ಯಾಪ್ ಮಾಡ್ತೀನಿ. ಕ್ಯಾಮ್ರಾ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ಇಲ್ಲಿ ನಾನು ಹಲವಾರು ವಿಡಿಯೋ ಬಂದಿದೆ. ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ, ಸ್ಮಾಲ್ ಇದ್ದಿದ್ದು ವಿಡಿಯೋನ. ಎಕ್ಸಾಂಪಲ್ ಸ್ಮಾಲ್ ಇದೆ, ಇದು 52 ಸೆಕೆಂಡ್ ಇದೆ. ಟ್ಯಾಪ್ ಮಾಡ್ಕೊಂಡು ಈ ಥರ ಬರುತ್ತೆ. ನೀವು ಇಲ್ಲಿ ಇಂಟು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಥರ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಬರುತ್ತೆ.
ರೆಕಾರ್ಡಿಂಗ್ ನಾನು ನೋಡ್ಕೋಬೋದು. ನನ್ನ ವೀಡಿಯೋನ ಈ ಥರ ಎಡಿಟಿಂಗ್ ಮಾಡ್ತೀನಿ. ಈ ಥರ ಬಂದಿದಲ್ಲ, ನಿಮಗೆ ಇಲ್ಲಿ ನೋಡ್ಕೋಬೋದು ಹಲವಾರು ರೀತಿಯ ಆಪ್ಷನ್ ಬಂದಿದೆ. ಇದು ಫಸ್ಟ್ ಇದು ರೀಪ್ಲೇಸ್ ಅಂದರೆ ಈ ವಿಡಿಯೋ ಬೇಕಿಲ್ಲಪ್ಪ ಅಂದರೆ ಬೇರೆದು ಬೇಕು, ಇದು ಬೇಕಿಲ್ಲ ಅಂದರೆ ರೀಪ್ಲೇಸ್ ಆಟೋಮೆಟಿಕ್ಕಾಗಿ ರೀಪ್ಲೇಸ್ ಮೇಲೆ ಟ್ಯಾಪ್ ಮಾಡಿದ್ರೆ ಡೈರೆಕ್ಟಾಗಿ ಮತ್ತೊಂದು ವೀಡಿಯೋನ ಕೂಡ ಇಂಪೋರ್ಟ್ ಮಾಡ್ಕೋಬೋದು. ಅದ್ರ ಬದಲು ಇನ್ನೊಂದು ನಾವು ಆ್ಯಡ್ ಮಾಡ್ಕೋಬೋದು, ಅದು ರೀಪ್ಲೇಸ್ ಅಂತ. ನೆಕ್ಸ್ಟ್ ಇಲ್ಲಿ ಟ್ರಿಮ್ ಆ್ಯಂಡ್ ಸ್ಲಿಪ್ಟ್ ಅಂತಿದೆ, ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನೋಡ್ಕೋಬೋದು 3 ಆಪ್ಷನ್ ಬಂದಿದೆ. ಇದು ಫಸ್ಟ್ ಟ್ರಿಮ್ ಲೆಫ್ಟ್ ಸೈಡ್ ಅಂದರೆ ನಿಮಗೆ ಇಲ್ಲಿಂದ ಈ ಪಾರ್ಟ್ ಬೇಕಿಲ್ಲ, ಈ ಕಡೆ ನಿಮಗೆ ಬೇಕಿಲ್ಲಪ್ಪ ಇದು ನಮಗೆ ಅಂದರೆ ನೀವು ಟ್ರಿಮ್ ಲೆಫ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪಾರ್ಟ್ ಎಲ್ಲ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಈ ಟ್ರಿಮ್ ರೈಟ್ ಸೈಡ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಸೈಡ್ದೆಲ್ಲ ಡಿಲೀಟ್ ಆಗುತ್ತೆ, ಈ ಸೈಡ್ದೆಲ್ಲ ನಮ್ಗೆ ಬರುತ್ತೆ. ಟ್ರಿಮ್ ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸ್ಲಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ 3 ಪಾರ್ಟ್ಸ್ ಆಗಿ ಆಗುತ್ತೆ. ನೋಡ್ಕೋಬೋದು ಈ ಪಾರ್ಟ್ ಬೇರೆ ಆಗಿದೆ, ಈ ಪಾರ್ಟ್ ಬೇರೆ ಆಗಿದೆ, ಸಪ್ರೇಟ್ ಆಗಿದೆ. ನೋಡ್ಕೋಬೋದು. ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ ನೋಡಿ, ಈ ಪಾರ್ಟ್ ಸಪ್ರೇಟ್ ಆಗಿದೆ, ಈ ಪಾರ್ಟ್ ಸಪ್ರೇಟ್ ಆಗಿದೆ. ಈ ಥರ ಆಪ್ಷನ್ಸ್ ಈ ಮೂರು ಕೂಡಿ ಇವಾಗ ನಾನು ಬ್ಯಾಕ್ ಮೇಲೆ ನಿಮ್ಗೆ ತಿಳಿಸ್ಕೊಟ್ಟಿನಲ್ಲ, ಇವಾಗ ಬ್ಲ್ಯಾಕ್ ಮೇಲೆ ಇಲ್ಲಿ ನಮ್ಗೆ ಅದು ಬೇಕಿಲ್ಲಪ್ಪ ಅಂದರೆ ಇದ್ರ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ನಮಗೆ ಯಾವ ಥರ ಇದ್ದದ್ದು ಆ ಥರ ಆಗುತ್ತೆ. ನೋಡ್ಕೋಬೋದು, ಇಲ್ಲಿ ನೋಡ್ಕೋಬೋದು ಫುಲ್ ವಿಡಿಯೋ ಆಗಿದೆ. ಈ 3 ಆಪ್ಷನ್ ನಿಮಗೆ ಗೊತ್ತಾಗಿದೆ. ನೆಕ್ಸ್ಟ್ ಇಲ್ಲಿ ಇನ್ ಆ್ಯನಿಮೇಷನ್ ಅಂದರೆ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಫೀಡ್ ಅಂದರೆ ನಮ್ಮ ವಿಡಿಯೋನ ಯಾವ ಥರ ಈ ಥರ ಫೀಡ್ ಆಗುತ್ತೆ, ಈ ಥರ ನಮಗೆ. ನೆಕ್ಸ್ಟು ಇಲ್ಲಿ ಪಾಪಪ್ ಇದೆ, ಪಾಪಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಪಾಪಪ್ ಆಗುತ್ತೆ, ಈ ಥರ ಶೋ ಆಗುತ್ತೆ. ನೆಕ್ಸ್ಟ್ ಸೈಡ್ ರೈಟ್ ಅಂತಿದೆ, ಸ್ಲೈಡ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಲೈಡಿಂದ ರೈಟ್ ಆಗುತ್ತೆ. ಸ್ಲೈಡ್ ಲೆಫ್ಟ್ ಸೈಡ್ ಇವೆಲ್ಲ ಪಾಪಪ್ ಅಂದರೆ ಇನ್ ಆ್ಯನಿಮೇಷನ್. ನಮ್ಮ ವಿಡಿಯೋನೇ ಆ್ಯಡ್ ಮಾಡ್ಕೊಂಡ್ರೆ ಈ ಥರ ಆ್ಯನಿಮೇಷನ್ ಆಗುತ್ತೆ. ಇವೆಲ್ಲ ಹಲವಾರು ಆ್ಯನಿಮೇಷನ್ ಇವು, ನಾನು ನಿಮ್ಗೆ ತೋರ್ಸೋಕೆ ಆ ಥರ ತೋರಿಸಿನಿ. ಇವಾಗ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಾರ್ಮಲ್ ಆಗಿ ಬರುತ್ತೆ. ಇನ್ ಆ್ಯನಿಮೇಷನ್ ಬಗ್ಗೆ ನೀವು ತಿಳ್ಕೊಂಡಿರಿ. ನೆಕ್ಸ್ಟ್ ಓವರ್ ಆಲ್ ಇನ್ ಆ್ಯನಿಮೇಷನ್ ಅಂದ್ಬಿಟ್ಟು ಸೇಮ್ ಅದೇ ಥರ ಇರುತ್ತೆ. ಇಲ್ಲಿ ಕೂಡ ಔಟ್ ಆ್ಯನಿಮೇಷನ್ ಅಂದರೆ ಅದರಲ್ಲೇ ಡಿಫ್ರೆಂಟ್ ಆ್ಯನಿಮೇಷನ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಮಿಕ್ಸರ್ ಅಂತಿದೆ, ಅಂದರೆ ನಮ್ಮ ವಿಡಿಯೋದ ವಾಯ್ಸ್ ಅಪ್ ಡೌನ್ ಮಾಡ್ಕೋಬೋದು. ಅಂದರೆ ನಮ್ಮ ವಿಡಿಯೋಗೆ ವಾಯ್ಸ್ ಜಾಸ್ತಿ ಇದ್ದರೆ ಕಡಿಮೆ ಇದ್ದರೆ ಜಾಸ್ತಿ ಮಾಡ್ಕೊಳ್ಳೋದು, ನೆಕ್ಸ್ಟ್ ಜಾಸ್ತಿ ಇದ್ದರೆ ಕಡಿಮೆ ಮಾಡ್ಕೋಬೋದು. ಇಲ್ಲಿ ನಮಗೆ ಆಪ್ಷನ್ ಇದೆ, ನಮಗೆ ಬೇಕಿಲ್ಲ ಅಷ್ಟೊಂದು. ಇಲ್ಲಿ ನೋಡ್ಕೋಬೋದು ಸ್ಪೀಡ್, ನಮ್ಮ ವಿಡಿಯೋನ ಸ್ಪೀಡ್ ಡೌನ್ ಮಾಡ್ಕೋಬೋದು. ಇಲ್ಲಿ ಸ್ಪೀಡ್ ಆಪ್ಷನ್ ಇದೆ ಅಲ್ಲ ಫ್ರೆಂಡ್ಸ್, ಸ್ಪೀಡ್ ಅಂದರೆ ಸ್ಪೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ವಿಡಿಯೋ ಸ್ಲೋ ಇದ್ದರೆ ಫಾಸ್ಟಾಗಿ ಮಾಡ್ಕೋಬೋದು, ಫಾಸ್ಟ್ ಇದ್ದಿದ್ದನ್ನು ಸ್ಲೋ ಮಾಡ್ಕೋಬೋದು. ನಾವು ಪಾರ್ಟ್ ಆಗಿ ಕೂಡ ಸ್ಲೋ ಡೌನ್, ಸ್ಲೋ ಮೋಷನ್ ಕೂಡ ಮಾಡ್ಕೋಬೋದು ಇಲ್ಲಿ ಸ್ಪೀಡ್ನಲ್ಲಿ. ನೆಕ್ಸ್ಟ್ ಇಲ್ಲಿ ಇದು ನೋಡ್ಕೋಬೋದು ನೀವು ರಿವರ್ಸ್, ಅಂದರೆ ನಮ್ಮ ವಿಡಿಯೋನ ರಿವರ್ಸ್ ಕೂಡ ಮಾಡ್ಕೋಬೋದು. ಇಲ್ಲಿ ಈ ಥರ ಟ್ಯಾಪ್ ಮಾಡಿದ್ರೆ ನಮ್ಮ ವಿಡಿಯೋ ರಿವರ್ಸ್ ಆಗುತ್ತೆ. ಈ ಥರ ನಾನು ನಿಮ್ಗೆ ತೋರ್ಸೋಕೆ ಆ ಥರ ಟ್ಯಾಪ್ ಮಾಡೀನಿ. ನೆಕ್ಸ್ಟ್ ಇಲ್ಲಿ ಸ್ಲಿಪ್ ಟು ಸ್ಕ್ರೀನ್ ಅಂದರೆ ನಿಮಗೆ ಈ ವಿಡಿಯೋದಲ್ಲಿ ಒಂದು ಫೋಟೋ ಬೇಕಾಗಿದೆ ಅಂದರೆ ಇಲ್ಲಿ ಈ ಥರ ಬರುತ್ತೆ. ಸ್ಲಿಪ್ ಸ್ಕ್ರೀನ್ ಅಂದರೆ ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ನಿಮಗೆ ಫುಲ್ಲು ವಿಡಿಯೋ ಆಗುತ್ತೆ, ಫುಲ್ ಸ್ಕ್ರೀನ್ ಆಗುತ್ತೆ ಆ ವಿಡಿಯೋ. ನೋಡ್ಕೋಬೋದು ಇಲ್ಲಿ ಈ ಥರ ಫುಲ್ ಆಗಿದೆ. ನಿಮ್ಗೆ ತೋರ್ಸೋಕೆ ಆಪ್ಷನ್ ಈ ಥರ ಟ್ಯಾಪ್ ಮಾಡಿದ್ರೆ ಈ ಸೈಡ್ ಬರುತ್ತೆ. ಇಲ್ಲಿ ಟ್ಯಾಪ್ ಮಾಡಿದ್ರೆ ಈ ಥರ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಟ್ಯಾಪ್ ಮಾಡ್ತೀನಿ, ಈ ಥರ ಬರುತ್ತೆ. ಈ ಥರ ನೋಡ್ಕೋಬೋದು. ಇಲ್ಲಿ ಟ್ಯಾಪ್ ಮಾಡಿದ್ರೆ ಈ ಥರ ಬರುತ್ತೆ. ಇದರಲ್ಲಿ ಹಲವಾರು ಫೀಚರ್, ಅಂದರೆ ನಮ್ಮ ವಿಡಿಯೋನ ಯಾವ ಸೈಡ್ ನಮ್ಗೆ ಬೇಕಾಗುತ್ತೆ ಪಾರ್ಟ್ ಅಂತ ಇಲ್ಲಿ ಅವ್ರು ಈ ಥರ ಕೊಟ್ಟಿದ್ದಾರೆ ಆಪ್ಷನ್. ನೆಕ್ಸ್ಟ್ ಬ್ಯಾಕ್ ಮೇಲೆ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ ಕ್ರಾಪಿಂಗ್ ಅಂದರೆ ನಮ್ಮ ವಿಡಿಯೋನ ಕ್ರಾಪ್ ಮಾಡ್ಕೋಬೋದು. ಕ್ರಾಪಿಂಗ್ ಅಂದರೆ ಕರೆಕ್ಟಾಗಿ ನಮ್ಗೆ ಅಡ್ಜಸ್ಟ್ ಆಗಿಲ್ಲ ವಿಡಿಯೋ. ಇಲ್ಲಿ ನೋಡ್ಕೋಬೋದು ಬ್ಲ್ಯಾಕ್ ಸ್ಕ್ರೀನ್ ಜಾಸ್ತಿ ಆಗಿದೆ, ಅದ್ರಗೋಸ್ಕರ ನಾನು ಇಲ್ಲಿ ಕ್ರಾಪಿಂಗ್ ಮೇಲೆ ಟ್ಯಾಪ್ ಮಾಡ್ತೀನಿ. ಇಲ್ಲಿ ಕ್ರಾಪಿಂಗ್ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ನಿಮಗೆ ಮಾರ್ಕ್ ಈ ಥರ ಬೇಕಂದರೆ, ಶೇಪ್ ಬೇಕಂದರೆ ಈ ಥರ ಬರುತ್ತೆ. ಈ ಥರ ಮಾರ್ಕ್ ಮೇಲೆ ಟ್ಯಾಪ್ ಮಾಡಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಸೈಡ್ಗೆ. ಈ ಥರ ಮಾಡಿಕೊಂಡು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಯಾರೋ ಮೇಲೆ. ನೆಕ್ಸ್ಟ್ ಈ ಥರ ಆಗಿದೆ, ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಇಲ್ಲಿಂದ. ಇಲ್ಲಿ ಈ ಥರ ಡ್ರಾ ಮಾಡಿದರೆ ಲಾಂಗ್ ಆಗುತ್ತೆ ವಿಡಿಯೋ.
ಇದು ಕ್ರಾಪಿಂಗು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಇದು ನಮ್ಗೆ ಆಲ್ಮೋಸ್ಟ್ ಬೇಕಿಲ್ಲ. ನೆಕ್ಸ್ಟ್ ಇಲ್ಲಿ ನಮ್ಗೆ ಇದು ಬೇಕಾಗಿದ್ದು ಫಿಲ್ಟರ್ ಅಂದರೆ ನಮ್ಮ ವಿಡಿಯೋಗೆ ನಾವು ಎಫೆಕ್ಟ್ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಕೋಬೋದು ವರ್ಮ್ ಅಂತಿದೆ. ವರ್ಮಲ್ಲಿ ಟ್ಯಾಪ್ ಮಾಡಿದ್ರೆ ಹಲವಾರು ಕಲರ್ಸ್ ಬಂದಿರುತ್ತೆ, ನೋಡ್ಕೋಬೋದು ನಮ್ಮ ವಿಡಿಯೋ ಯಾವ ಥರ ಬಂದಿದೆ. ಅದೇ ಥರ ನಮ್ಮ ಎಫೆಕ್ಟ್ ನಮ್ಮ ವಿಡಿಯೋಗೆ ಆ್ಯಡ್ ಮಾಡ್ಕೋಬೋದು ಇದರಲ್ಲಿ. ನಾನು ಮೇಲೆ ಟ್ಯಾಪ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂತಿದೆ. ಅಡ್ಜಸ್ಟ್ಮೆಂಟ್ ಟ್ಯಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ರೈಟ್ನೆಸ್ ಆಗ್ಬೋದು, ಸ್ಟ್ರ್ಯಾಚು ಆಗ್ಬೋದು, ಸ್ಟ್ರ್ಯಾಚುರೇಷನ್ ಕಲರ್ಸ್ ಅಂತ. ಸ್ಟ್ರ್ಯಾಚುರೇಷನ್ ಅಂದರೆ ನಮಗೆ ಕಲರ್ ನಮ್ಮ ವಿಡಿಯೋಗೆ ಎಫೆಕ್ಟ್ ಕಲರ್ ಆಗುತ್ತೆ. ನೆಕ್ಸ್ಟ್ ವರ್ಬು ಈ ಥರ ನಮಗೆ ವಿಡಿಯೋಗೆ ಕಲರ್ಸ್ ಎಫೆಕ್ಟ್ ಇರುತ್ತೆ ಇದರಲ್ಲಿ. ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಅಪ್ಲೈ ಕ್ವಾಲಿಟಿ ಅಂದರೆ ನಮ್ಮ ವಿಡಿಯೋ ಡೌನ್ ಮಾಡ್ಕೋಬೋದು, ಕ್ವಾಲಿಟಿ ಅಪ್ ಮಾಡ್ಕೋಬೋದು. ಈ ಥರ ಆಪ್ಷನ್ ಇದರಲ್ಲಿದೆ. ನೆಕ್ಸ್ಟ್ ಬ್ಲೆಂಡಿಂಗ್ ಅಂದರೆ ಮಲ್ಟಿಪಲ್, ನಮ್ಮ ವಿಡಿಯೋಗೆ ಮಲ್ಟಿಪಲ್ ಡಾರ್ಕ್ ಈ ಥರ ಆಪ್ಷನ್ ಇದೆ ಇದರಲ್ಲಿ. ನಮ್ಗೆ ಅಷ್ಟೊಂದು ಯೂಸ್ ಆಗಲ್ಲ ಇದು. ಇವೆಲ್ಲ ಆಪ್ಷನ್ಸ್ ಎಲ್ಲ ಪ್ರಾಕ್ಟಿಕಲ್ ಬೇಕಂದರೆ ನಮ್ಮದು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಕ್ಲಾರಿಟಿಯಾಗಿ ತಿಳಿಸ್ಕೊಡ್ತೀನಿ. ಅವೆಲ್ಲ ನಮ್ಗೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ, ಯಾವ ಸಿಚುವೇಶನ್ದಾಗ ಅಂತ. ನೆಕ್ಸ್ಟ್ ಎ ಸ್ಟೈಲ್ ಅಂತಿದೆಯಲ್ಲ, ಅದು ಅಷ್ಟೊಂದು ವರ್ಕ್ ಆಗೋಲ್ಲ, ನೆಟ್ ಇದ್ರೆ ವರ್ಕ್ ಆಗುತ್ತೆ. ಇಲ್ಲಿ ಕ್ರೋಮಕಿ ಅಂದರೆ ಅದು ನಮಗೆ ಗ್ರೀನ್ ಸ್ಕ್ರೀನ್ ಇದ್ದರೆ ವರ್ಕ್ ಆಗುತ್ತೆ. ಇದು ಕ್ರೋಮಕಿ ತೋರಿಸ್ತೀನಿ ನಿಮಗೆ. ಫಸ್ಟ್ ಈ ಥರ ಮಾಡ್ಕೊಂಡು ವ್ಯಾಲ್ಯೂಮ್ ಎಕ್ಸ್ಪ್ರೆಷನ್ ಅಂದರೆ ನಾವು ವ್ಯಾಲ್ಯೂನ ಅಪ್ ಮಾಡ್ಕೋಬೋದು ಈ ಥರ, ಇಲ್ಲಾಂದರೆ ಡೌನ್ ಮಾಡ್ಕೋಬೋದು. ಈ ಥರ ನಮಗೆ ಜಾಸ್ತಿ ಬೇಕಂದ್ರೆ ವ್ಯಾಲ್ಯೂಮ್ ಜಾಸ್ತಿ ಮಾಡ್ಕೋಬೋದು, ಸ್ಲೋ ಬೇಕಂದ್ರೆ ಡೌನ್ ಮಾಡ್ಕೋಬೋದು. ಈ ವಾಯ್ಸ್ ಚೇಂಜರ್ ಅಂದರೆ ನಾವು ವಿಡಿಯೋಗೆ ವಾಯ್ಸ್ ಚೇಂಜರ್ ಮಾಡ್ಕೋಬೋದು. ಏಲಿಯನ್ ಆಗಲಿ, ಕ್ರೋಚ್ ಆಗಲಿ, ಇಲ್ಲ ಆಪ್ಷನ್ ಕೊಟ್ಟಿದ್ರೆ ಬ್ಯಾಡ್ ಗಾಯ್ ಅಂತ, ಇವೆಲ್ಲ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಮ್ಮ ವಿಡಿಯೋದಲ್ಲಿ ವಾಯ್ಸ್ ಅದೇ ಥರ ಬರುತ್ತೆ. ಇಲ್ಲಿ ಎಕ್ಸ್ಟ್ರಾ ಆಡಿಯೋ ಅಂದರೆ ನಮ್ಗೆ ಯಾವುದನ್ನ ಒಂದು ವಿಡಿಯೋದು ಆಡಿಯೋ ಬೇಕಂದರೆ ಇಲ್ಲಿ ಎಕ್ಸ್ಟ್ರಾ ಆಡಿಯೋ ಮೇಲೆ ಟ್ಯಾಪ್ ಮಾಡಿದ್ರೆ ನೋಡ್ಕೋಬೋದು ಈ ವಿಡಿಯೋದೇ ಎಕ್ಸ್ಟ್ರಾ ಆಡಿಯೋ ಬಂದಿದೆ. ಈ ಆಡಿಯೋ ಆ ಥರ ಎಕ್ಸ್ಟ್ರಾ ಆಡಿಯೋ ಬೇಕಂದ್ರೆ ಆ ಥರ ಕೂಡ ಆ್ಯಡ್ ಮಾಡ್ಕೋಬೋದು. ಇವಾಗ ಡಿಲೀಟ್ ಮಾಡ್ತೀನಿ ಅದನ್ನು. ಈ ಫೀಚರೆಲ್ಲ ನಿಮಗೆ ಎಲ್ಲೆಲ್ಲಿ ಯೂಸ್ ಆಗುತ್ತಾ ಅಂತ ಪ್ರಾಕ್ಟಿಕಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಕಮೆಂಟ್ ಮಾಡಿ ನೀವು. ಈ ಥರ ನಾನು ಡೈಲಿ ಆಗಿ ಎಡಿಟಿಂಗ್ ಮಾಡ್ತೀನಿ. ಈ ಥರ ಆದಮೇಲೆ ಈ ಥರ ಫುಲ್ ಬೇಕಂದರೆ ಏನಿಲ್ಲ, ಸ್ಕ್ರಿಪ್ಟ್ ಮೇಲೆ ಟ್ಯಾಪ್ ಮಾಡ್ತೀನಿ. ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ ನಾನು. ಈ ಥರ ಡ್ರಾ ಮಾಡಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ಈ ಥರ ನೋಡ್ಕೋಬೋದು, ಪ್ರಾಕ್ಟಿಕಲ್ ಆಗಿ ಬಂದಿದೆ ನಮ್ಮ ವಿಡಿಯೋ. ಈ ಥರ ಬರುತ್ತೆ ನಮ್ಮ ವಿಡಿಯೋ ಎಡಿಟಿಂಗ್ನಲ್ಲಿ. ಈ ಥರ ನೋಡ್ಕೋಬೋದು, ಈ ಥರ ಬಂದಿದೆ ನಮ್ಮ ವಿಡಿಯೋ. ನೀವು ನೋಡ್ಕೋಬೋದು. ಇವಾಗ ವಾಯ್ಸ್ನ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ನಮ್ಮ ವಾಯ್ಸ್ ಈ ಥರ ಬಂದಿದೆ. ಈ ವಾಯ್ಸ್ನ ಚೇಂಜ್ ಮಾಡ್ಕೋಬೋದಂದರೆ ಫಸ್ಟ್ ಏನಿಲ್ಲ, ನಿಮ್ಗೆ ತೋರಿಸಿನಲ್ಲ ಅದರಲ್ಲಿ ವಾಯ್ಸ್ ಚೇಂಜರ್ ಅಂತ. ಇಲ್ಲಿ ವಾಯ್ಸ್ ಚೇಂಜರ್ ಇದೆ ಅಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಟ್ಯಾಪ್ ಮಾಡಿ. ಇದು ನಿಮ್ಗೆ ಎಕ್ಸಾಂಪಲ್ ಒಂದು ಯಾವುದನ್ನ ಒಂದು ಸೆಲೆಕ್ಟ್ ಮಾಡ್ಕೊಂತೀನಿ ನೋಡಿ. ರೋಬೋಟ್ ಥರ ಸೆಟ್ ಮಾಡ್ತೀನಿ ನೋಡಿ. ರೋಬೋಟ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ತೀನಿ. ನಾವು ವಿಡಿಯೋ ಏಲಿಯನ್ ಆಪ್ಷನ್ ನಾರ್ಮಲ್ ನಂದು ಈ ಥರ ಇದೆ. ಏಲಿಯನ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಏಲಿಯನ್ ಥರ ಬರುತ್ತೆ ನೋಡಿ. ಈ ಥರ ಬಂದಿದೆ ನಮ್ಮದು. ನೆಕ್ಸ್ಟ್ ಬೇರೆ ವಿಡಿಯೋ ನಿಮಗೆ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಸೇಮ್ ಪ್ರೊಸೆಸರ್. ಇಲ್ಲಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಈ ಥರ ಆಪ್ಷನ್ ಬರುತ್ತೆ. ನೀವು ಮೀಡಿಯಾ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಮೀಡಿಯಾ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ನೀವು ಯಾವ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಇಂಪೋರ್ಟ್ ಮಾಡ್ಕೊತೀರ ಅಂತ ಆ ವಿಡಿಯೋನೇ ಇಂಪೋರ್ಟ್ ಮಾಡ್ಕೊರೆ ತೋರಿಸ್ತೀನಿ ನೋಡಿ ನಿಮಗೆ. ನಾನೊಂದು ಗ್ರೀನ್ ಸ್ಕ್ರೀನಿಂದ ಸೆಲೆಕ್ಟ್ ಮಾಡ್ಕೊತೀನಿ ಎಕ್ಸಾಂಪಲ್ ನಿಮಗೆ. ಈ ಥರ ಬಂದಿರುತ್ತೆ. ಓಕೆ ಮೇಲೆ ಟ್ಯಾಪ್ ಮಾಡ್ತೀನಿ.
ನೆಕ್ಸ್ಟ್ ಇಲ್ಲಿ ಟೈಮ್ ಫಿಟ್ ಮಾಡ್ತೀನಿ. ಈ ಥರ ಗ್ರೀನ್ ಸ್ಕ್ರೀನ್ ಬಂದಿದೆ. ನೀವು ಇದು ತೆಗಿಬೇಕಂದ್ರೆ ಏನಿಲ್ಲ, ಇಲ್ಲಿ ಕ್ರೋಮಾಕಿ ಆಪ್ಷನ್ ಇವಾಗ ವರ್ಕ್ ಆಗುತ್ತೆ ನಿಮಗೆ. ಇಲ್ಲಿ ಕ್ರೋಮಾಕಿ ಆಪ್ಷನ್ ಇದೆ ಅಲ್ಲ, ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ಇಲ್ಲಿ ಎನೇಬಲ್ ಸಿಂಬಲ್ ಇದೆಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಗ್ರೀನ್ ಸ್ಕ್ರೀನ್ ರಿಮೂವ್ ಆಗುತ್ತೆ. ಇಲ್ಲಿ ನೋಡ್ಕೋಬೋದು, ಗ್ರೀನ್ ಸ್ಕ್ರೀನ್ ರಿಮೂವ್ ಆಗಿದೆ. ನಮಗೆ ಬೆಲ್ ಆ್ಯಕ್ಟಿವೇಟ್ ಕೂಡ ಈ ಥರ ಸೆಟ್ ಮಾಡ್ಕೋಬೋದು ನಾವು ನಮ್ಮ ವಿಡಿಯೋಗೆ ಪ್ರಾಕ್ಟಿಕಲ್ ಆಗಿ. ನೋಡ್ಕೋಬೋದು, ಈ ಥರ ಬರುತ್ತೆ. ನೋಡ್ಕೋಬೋದು ಮೈಕ್ರೋ ಈ ಥರ ಗ್ರೀನ್ ಸ್ಕ್ರೀನ್ ಆ್ಯಡ್ ಮಾಡ್ಕೋಬೋದು ಪ್ರಾಕ್ಟಿಕಲ್ ಆಗಿ, ಕ್ಲಿಯರ್ ಆಗಿ. ಗ್ರೀನ್ ಸ್ಕ್ರೀನ್ ರಿಮೂವಿಂಗ್ ತೋರಿಸಿ ನಿಮಗೆ. ನೆಕ್ಸ್ಟು ನಾವು ಬ್ಲ್ಯಾಕ್ ಸ್ಕ್ರೀನ್ ಇದ್ದರೆ ಅದು ಕೂಡ ಯಾವ ರೀತಿ ತೆಗಿಬೇಕಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. ಎಕ್ಸಾಂಪಲ್ ಇವಾಗ ಮತ್ತೆ ಲೇಯರ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಮೀಡಿಯಮ್ ಮೇಲೆ ಆಪ್ಷನ್ ಮೇಲೆ ಟ್ಯಾಪ್ ಮಾಡ್ತೀನಿ. ನೆಕ್ಸ್ಟ್ ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದು ತೋರಿಸ್ತೀನಿ ನಿಮಗೆ. ಇಲ್ಲಿ ಎಕ್ಸಾಂಪಲ್ ಒಂದು ಇನ್ಪುಟ್ ಮಾಡ್ಕೊತೀನಿ. ಈ ಥರ ಇನ್ಪುಟ್ ಮಾಡ್ಕೊಂಡಿನಿ. ಇದರಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಬಂದಿದೆ ನಮಗೆ. ಈ ಬ್ಲ್ಯಾಕ್ ಸ್ಕ್ರೀನ್ ತೆಗಿಬೇಕಂದ್ರೆ ಏನಿಲ್ಲ, ಸೇಮ್ ಅಂದರೆ ಡಿಫ್ರೆಂಟ್ ಸೆಟ್ಟಿಂಗ್ ಇರುತ್ತೆ ಇದ್ರಿಗೆ. ಏನಿಲ್ಲ, ಅದ್ರಿಗೆ ಗ್ರೀನ್ ಸ್ಕ್ರೀನ್ಗೆ ಕ್ರೋಮಾಕಿ ಆಪ್ಷನ್ ಇದೆ ತೆಗೆದಿರಿ. ಇವಾಗ ಬ್ಲ್ಯಾಕ್ ಸ್ಕ್ರೀನ್ಗೆ ಬೇರೆ ಆಪ್ಷನ್ ಇದೆ. ಏನಿಲ್ಲ, ಇಲ್ಲಿ ಬ್ಲೆಂಡಿಂಗ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡಿ. ಅದ್ರ ಮೇಲೆ ಟ್ಯಾಪ್ ಮಾಡಿದ ನೆಕ್ಸ್ಟ್ ಇಲ್ಲಿ ನಮಗೆ ಈ ಮಲ್ಟಿಪಲ್ ಆಪ್ಷನ್ ಬಂದಿದೆ. ನಾವು ಮಲ್ಟಿಪಲ್ ಕೂಡ ಅದು ಆಲ್ಮೋಸ್ಟ್ ಹೋಗಲ್ಲ. ಇಲ್ಲಿ ಸ್ಕ್ರೀನ್ ಆಪ್ಷನ್ ಇರುತ್ತೆ. ಈ ಸ್ಕ್ರೀನ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಬ್ಲ್ಯಾಕ್ ಸ್ಕ್ರೀನ್ ಹೋಗುತ್ತೆ, ನೋಡ್ಕೋಬೋದು. ಈ ಥರ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ನಾವು. ಬ್ಲ್ಯಾಕ್ ಸ್ಕ್ರೀನ್ ರಿಮೂವ್ ಆಗಿದೆ. ಸ್ಕ್ರೀನ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದ್ರೆ ಬ್ಲ್ಯಾಕ್ ಸ್ಕ್ರೀನ್ ರಿಮೂವ್ ಆಗಿದೆ. ಇವಾಗ ಎಕ್ಸಾಂಪಲ್ ಆಗಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ರಿಮೂವ್ ಆಗಿದೆ. ನಾನು ಕಾಪಿರೈಟ್ ಸಾಂಗ್ ಬರುತ್ತೆ ಅಂತ ಸಾಂಗ್ನ ಆಫ್ ಮಾಡಿ ನಿಮಗೆ ಪ್ಲೇ ಮಾಡ್ತೀನಿ ನೋಡಿ. ಬ್ಲ್ಯಾಕ್ ಸ್ಕ್ರೀನ್ ರಿಮೂವ್ ಆಗಿ ಅಲ್ಲಿ ನಮಗೆ ಫಂಟ್ ಬರುತ್ತೆ. ಆ ಥರ ಬ್ಲ್ಯಾಕ್ ಸ್ಕ್ರೀನ್ ರಿಮೂವ್ ಮಾಡ್ಕೋಬೋದು. ಗ್ರೀನ್ ಸ್ಕ್ರೀನ್ ರಿಮೂವಿಂಗು, ಬ್ಲ್ಯಾಕ್ ಸ್ಕ್ರೀನ್ ರಿಮೂವಿಂಗ್ ತೋರಿಸಿನಿ. ಇದರಲ್ಲಿ ನಮಗೆ ಮೇನ್ ಪಾಯಿಂಟ್ ಇವೆರಡೇ. ನಮಗೆ ಎಡಿಟಿಂಗ್ ಮಾಡಬೇಕಂದ್ರೆ ಇವೆರಡೇ ನಮ್ಗೆ ಆಪ್ಷನ್ನು ವರ್ಕ್ ಆಗೋದು ವೀಡಿಯೋ ಎಡಿಟಿಂಗ್ನಲ್ಲಿ. ನಮ್ಗೆ ಆಲ್ಮೋಸ್ಟ್ ನಾನು ವೀಡಿಯೋ ಎಡಿಟಿಂಗ್ನಲ್ಲಿ ಇವೆರಡೇ ಪ್ರಾಬ್ಲಮ್ ಇರುತ್ತೆ. ನಿಮ್ಗೆ ಆಲ್ಮೋಸ್ಟ್ ನೀವು ಯೂಟ್ಯೂಬರ್ಗೆ ಇವೆರಡು ಪ್ರಾಕ್ಟಿಕಲ್ಲಾಗಿ ವೀಡಿಯೋನ ಸ್ಲೋ ಮೋಷನಲ್ಲಿ ಇಟ್ಕೊಂಡು ಬೇಕಾದರೂ ನೋಡಿ ಕ್ಲಾರಿಟಿಯಾಗಿ ತಿಳಿಸ್ಕೊಟ್ಟಿನಿ. ಬೇರೆಯವರು ಅಷ್ಟೊಂದು ಕ್ಲಾರಿಟಿಯಾಗಿ ತಿಳಿಸ್ಕೊಡೋಂಗಿಲ್ಲ, ಫಾಸ್ಟಾಗಿರುತ್ತೆ. ಅದ್ರಗೋಸ್ಕರ ನಿಮ್ಗೆ ಕ್ಲಾರಿಟಿಯಾಗಿ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋನಲ್ಲಿ ಯಾವ ಥರ ಕೈನ್ ಮಷಿನಲ್ಲಿ ಯಾವ ಆಪ್ಷನ್ ಇದೆ ಅಂತ. ಇಲ್ಲಿ ನೋಡ್ಕೋಬೋದು, ನೀವೇ ಓನಾಗಿ ಇಲ್ಲೇ ರೆಕಾರ್ಡಿಂಗ್ ಮಾಡ್ಕೋಬೋದು ವಾಯ್ಸು. ನೆಕ್ಸ್ಟ್ ಇಲ್ಲೇ ಸಾಂಗು ನಮ್ಮ ಇಂಪುಟ್ ಮಾಡ್ಕೋಬೋದು. ವೀಡಿಯೋಗೆ ಸಾಂಗ್ ಕೂಡ ಇಡ್ಬೋದು ನೀವು. ಇಲ್ಲಿ ಸಾಂಗ್ ಮೇಲೆ ಟ್ಯಾಪ್ ಮಾಡಿದ್ರೆ ನಮ್ಮ ಗ್ಯಾಲರಿಯಲ್ಲಿ ಯಾವ ಸಾಂಗ್ ಇದೆ ಅವು ಬರುತ್ತೆ. ನೆಕ್ಸ್ಟ್ ಇಲ್ಲಿ ಆಟೋಮೆಟಿಕ್ಕಾಗಿ ರೆಕಾರ್ಡಿಂಗ್ ಇಲ್ಲೇ ಬರುತ್ತೆ. ಮೀಡಿಯಾ ಮೇಲೆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಸೇಮ್ ನಿಮಗೆ ವಿಡಿಯೋ ಆ್ಯಡ್ ಮಾಡೋಕೆ ಆಪ್ಷನ್ ಬರುತ್ತೆ. ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಕೈನ್ ಮಾಸ್ಟರ್ ಬಗ್ಗೆ ಟ್ಯುಟೋರಿಯಲ್ ತೋರಿಸಿನಿ ಇದೆ ಅದ್ರ ಬಗ್ಗೆ ಅಂತ. ನೆಕ್ಸ್ಟ್ ನೀವು ಇದು ಇಂಪೋರ್ಟ್ ಮಾಡಬೇಕಂದ್ರೆ ಆಯ್ತು, ನಾನು ಎಡಿಟಿಂಗ್ ಎಲ್ಲ ಆಗಿದೆ. ಇವಾಗ ಈ ವಿಡಿಯೋ ನಾನು ಸೇವ್ ಮಾಡಬೇಕಂದ್ರೆ ಏನಿಲ್ಲ, ಇಲ್ಲಿ ಸಿಂಬಲ್ ಇದೆ ಇಂಪೋರ್ಟ್ ಸಿಂಬಲ್, ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. ಇದ್ರ ಮೇಲೆ ಟ್ಯಾಪ್ ಮಾಡಿ ನೆಕ್ಸ್ಟ್ ಈ ಥರ ರೇಷಿಯೋಗಳು ಬರುತ್ತೆ. ಇಲ್ಲೊಂದು ರೆಸಲ್ಯೂಷನ್ QHD 1440p 50 ಅಂತಿದೆ. ನಾವು ಆಲ್ಮೋಸ್ಟ್ ನನ್ನ ವೀಡಿಯೋನ ನೀವು ನೋಡ್ಕೋಬೋದು. ನಾನು ಆಲ್ಮೋಸ್ಟ್ ಇಲ್ಲ ಫುಲ್ HD 1080p ಇದಲ್ಲಿ 30 ಫ್ರೇಮ್ ರೇಟ್ನಲ್ಲಿ. ನೆಕ್ಸ್ಟ್ ಇಲ್ಲಿ ನೋಡ್ಕೋಬೋದು ಲೋ ಮೋಷನಲ್ಲಿ 50 MB ನಲ್ಲಿ ಇಟ್ಟು ಸೇವ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಸೇವ್ ಆಗುತ್ತೆ ವಿಡಿಯೋ. ಈ ಥರ ಸೇವಿಂಗ್ ಆಗುತ್ತೆ. ಇದು 100 ಆದರೆ ನಿಮ್ಮ ವಿಡಿಯೋ ಗ್ಯಾಲರಿಯಾಗಿ ಸೇವ್ ಆದಂಗೆ. ನೀವು ಆಲ್ಮೋಸ್ಟ್ ನಾನು ತೋರಿಸಿನಲ್ಲ ಈ ಥರ ವಿಡಿಯೋ ಎಡಿಟಿಂಗ್ ಮಾಡ್ಕೋಬೋದು ನೀವು. ಮತ್ತೆ ಎಲ್ಲ ನಮ್ಮ ಆಪ್ಷನ್ ಎಲ್ಲ ಗೊತ್ತಾಗಬೇಕಂದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಯಾವ ಸೆಟ್ಟಿಂಗ್ ಯಾವ್ಯಾವಕ್ಕೆ ಯೂಸ್ ಆಗುತ್ತೆ ಅಂತ. ಈ ವಿಡಿಯೋದಲ್ಲಿ ಇಷ್ಟೇ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡ್ಬೋದು, ಸೇವಿಂಗ್ ಆಗುತ್ತೆ ಇದೆ ಗ್ಯಾಲರಿಯಲ್ಲಿ.
ನೋಡ್ಕೋಬೋದು, ಸೇವ್ ಆಗಿದೆ. ಇವಾಗ ನಮ್ಮದು ಅಲ್ಲಿ ನೋಡ್ಕೋಬೋದು, ಇಲ್ಲಿ ನಾವು ಯೂಟ್ಯೂಬ್ ಅಂತಿಗೆ ಆಪ್ಷನ್ ಬಂದಿದೆ. ನೀವು ಆಲ್ಮೋಸ್ಟ್ ಈ ಥರನೇ ಈ ನಿಮ್ಗೆ ಐ ಬೇಕಂದ್ರೆ ಕೂಡ ಐ ಹಿಡ್ಕೋಬೋದು, ಆದರೆ ಲೇಟ್ ಆಗುತ್ತೆ ವಿಡಿಯೋ ಇಂಪುಟ್ ಆಗೋಕೆ, ಗ್ಯಾಲರಿಯಾಗಿ ಸೇವ್ ಆಗೋಕೆ ಲೇಟ್ ಆಗುತ್ತೆ. ಅದ್ರಗೋಸ್ಕರ ನೀವು ಆಲ್ಮೋಸ್ಟ್ ಲೋದಲ್ಲೇ ಇಟ್ಕೋರಿ. ಲೋ ಅಂದ್ರೆ ಕೂಡ ಪೂರ್ತಿ ಲೋ ಹಿಡ್ಕೋಬಾರ್ದು, 15 ನೋಡ್ಕೋಬೋದು ಬೆಟರ್. ಇಲ್ಲಿ 15 ಇಟ್ಕೋಬೋದು, 15 ಇದ್ದರೆ ಮಾತ್ರ ವಿಡಿಯೋ ಕ್ವಾಲಿಟಿಯಲ್ಲಿ ಇರುತ್ತೆ. ಇಷ್ಟೇ ಫ್ರೆಂಡ್ಸ್, ಕೈನ್ ಮಾಸ್ಟರ್ ಬಗ್ಗೆ ಟ್ಯುಟೋರಿಯಲ್ ಎಲ್ಲ ತೋರಿಸಿನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಕ್ಲಾರಿಟಿಯಾಗಿ ತೋರಿಸ್ಕೊಡ್ತೀನಿ. ಕಾಮೆಂಟ್ನಲ್ಲಿ ಕಮೆಂಟ್ ಮಾಡಿ ಕೈನ್ ಮಾಸ್ಟರ್ ನೆಕ್ಸ್ಟ್ ವೀಡಿಯೋ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.